ಈ ಬ್ಯುಸಿ ಆ್ಯಂಡ್ ಸ್ಟ್ರೆಸ್ಫುಲ್ ಡೇಸಲ್ಲಿ ಲ್ಯಾಕ್ ಆಫ್ ನ್ಯೂಟ್ರಿಷಸ್, ಹಾರ್ಮೋನಲ್ ಪ್ರಾಬ್ಲಮ್ಸ್, ಹೇರ್ ಫಾಲ್ಸ್ ಹಾಗೂ ಇದೇ ಥರ ತುಂಬ ಡೆಫಿಷಿಯನ್ಸಸ್ ಬರೋದು ತುಂಬ ಕಾಮನ್ ಆಗ್ತಿದೆ. ಇದನ್ನು ಓವರ್ಕಮ್ ಮಾಡೋದಕ್ಕೆ ನಾನಿವತ್ತು ಒಂದು ಪ್ರೋಟೀನ್ ರಿಚ್ ಲಡ್ಡು ರೆಸಿಪಿ ಜೊತೆ ಬಂದಿದ್ದೀನಿ. ಅದು ವಿತೌಟ್ ಯೂಸಿಂಗ್ ದ ಶುಗರ್ ಆ್ಯಂಡ್ ದ ಜಾಗ್ರಿ. ಈ ಹೆಲ್ತಿ ಆ್ಯಂಡ್ ಟೇಸ್ಟಿ ಲಡ್ಡುನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಹಲೋ ಆಲ್, ನಮಸ್ತೆ ಯೂಟ್ಯೂಬ್ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ರೆಸಿಪಿಗೆ ನಾನಿವತ್ತು ಆಲ್ಮಂಡ್ಸ್, ಪೀನಟ್ಸ್, ವಾಲ್ನಟ್ಸ್, ಓಟ್ಸ್ನ 1 ಕಪ್ ತೊಗೊಂಡಿದ್ದೀನಿ ಹಾಗೂ ಡೇಟ್ಸ್ನ 1.5 ಕಪ್ ತೊಗೊಂಡಿದ್ದೀನಿ. ಜೊತೆಗೆ ಫ್ಲ್ಯಾಕ್ಸ್ ಸೀಡ್ಸ್, ಸನ್ಫ್ಲವರ್ ಸೀಡ್ಸ್, ಪಂಪ್ಕಿನ್ ಸೀಡ್ಸ್, ಚಿಯಾ ಸೀಡ್ಸ್ನ 1/2 ಕಪ್ ತೊಗೊಂಡಿದ್ದೀನಿ ಹಾಗೂ ಸೆಸ್ಮೆ ಸೀಡ್ಸ್ನ 1/4 ಕಪ್ಪಷ್ಟು ತೊಗೊಂಡಿದ್ದೀನಿ. ನೀವು ಇದ್ರ ಜೊತೆಗೆ ಮಖಾನ ಕೂಡ ಆ್ಯಡ್ ಮಾಡ್ಕೊಬೋದು. ನಾನು ಇಷ್ಟು ಕ್ವಾಂಟಿಟಿಗೆ ಒಂದು 40 to 45 ಅಷ್ಟು ಲಡ್ಡು ಮಾಡ್ಕೊಂಡಿದ್ದೀನಿ. ನೀವು ಎಲ್ಲನೂ ಒಂದೊಂದಾಗೆ ರೋಸ್ಟ್ ಮಾಡ್ಕೊಬೇಕು. ಒಂದು ಲೋ ಫ್ಲೇಮಲ್ಲಿ ಇಟ್ಕೊಂಡು ರೋಸ್ಟ್ ಮಾಡ್ಕೊಳ್ಳಿ. ನೀವು ರೋಸ್ಟ್ ಮಾಡ್ಕೊಂಡು ಯೂಸ್ ಮಾಡೋದ್ರಿಂದ ಇದನ್ನು ತುಂಬ ಡೇಸ್ ಇಟ್ಟರೂ ಕೂಡ ಇದನ್ನು ಕೆಡಲ್ಲ, ಒಂಥರ ಸ್ಮೆಲ್ ಬರಲ್ಲ, ಹಾಗೆ ಫ್ರೆಶ್ ಆ್ಯಂಡ್ ಟೇಸ್ಟಿ ಆಗಿರುತ್ತೆ. ರೋಸ್ಟ್ ಮಾಡಿಕೊಂಡು ಬೇರೆ ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಒಂದು ಸ್ವಲ್ಪ ಕೂಲ್ ಆಗೋದಕ್ಕೆ ಬಿಡೋಣ. ನೀವು ಜೊತೆಗೆ ತುಪ್ಪ ಕೂಡ ಆ್ಯಡ್ ಮಾಡ್ಕೊಬೋದು. ರೋಸ್ಟ್ ಮಾಡೋವಾಗ ತುಪ್ಪ ಆ್ಯಡ್ ಮಾಡೋದ್ರಿಂದ ಟೇಸ್ಟ್ ಎನ್ಹಾನ್ಸ್ ಆಗುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ನೋಡಿ, ನಾನು ತುಪ್ಪ ಆ್ಯಡ್ ಮಾಡ್ಕೊತಾ ಇದ್ದೀನಿ. 1 ಸ್ಪೂನಷ್ಟು ತುಪ್ಪ ಹಾಕ್ಕೊತಿದ್ದೀನಿ ಅಷ್ಟೇ. ಈ ನ್ಯೂಟ್ರಿಷಿಯಸ್ ಪ್ರೋಟೀನ್ ರಿಚ್ ಲಡ್ಡು ದಿನ ಒಂದೊಂದು ತಿನ್ನೋದ್ರಿಂದ ನೀವು ತುಂಬ ಡೆಫಿಷಿಯನ್ಸಸ್ ಇದ್ದರೂ ಕೂಡ ಓವರ್ಕಮ್ ಮಾಡ್ಕೊಬೋದು. ಈ ಕ್ಯಾಲ್ಶಿಯಂ ಡೆಫಿಷಿಯನ್ಸಿ ಆಗಿರ್ಬೋದು, ಹಾರ್ಮೋನಲ್ ಪ್ರಾಬ್ಲಮ್ಸಸ್ ಆಗಿರ್ಬೋದು, ಹೇರ್ ಫಾಲ್ಸು, ಇದೇ ಥರ ತುಂಬ ಡೆಫಿಷಿಯನ್ಸಿ ಇದ್ರೆ ಕೂಡ ನಾವು ಓವರ್ಕಮ್ ಮಾಡ್ಕೊಬೋದು. ಆಮೇಲೆ 1 ಸ್ಮಾಲ್ ಲಡ್ಡು ತಿಂದರೆ ವಿಚ್ ಕಂಪ್ಲೀಟ್ಸ್ ದ ಒಂದು ಮೀಲ್ ಥರ ಇರುತ್ತೆ. ಅಷ್ಟು ಪ್ರೋಟೀನ್ ಇರುತ್ತೆ ಇದು 1 ಸ್ಮಾಲ್ ಲಡ್ಡುನಲ್ಲಿ. ನಾನಿವಾಗ ಎಲ್ಲ ಸೀಡ್ಸ್ನ ಹಾಕ್ಕೊಂಡು ರೋಸ್ಟ್ ಮಾಡ್ಕೊತಾ ಇದ್ದೀನಿ. ನೋಡಿ, ಇದು ಎಷ್ಟು ಕಲರ್ಫುಲ್ ಆಗಿದೆ. ಇದು ಕಲರ್ಫುಲ್ ಆಗಿರೋದ್ರ ಜೊತೆಗೆ ಅಷ್ಟೇ ಹೆಲ್ತಿಯಾಗಿದೆ ಈ ರೆಸಿಪಿ. ತುಪ್ಪ ಹಾಕ್ಕೊಂಡು ರೋಸ್ಟ್ ಮಾಡ್ಕೊತಾ ಇದ್ದೀನಿ. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ರೋಸ್ಟ್ ಮಾಡ್ಕೊಳ್ಳಿ. ಎಲ್ಲನೂ ಒಂದು ಬೇರೆ ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ನಾವು ಹೊರಗಡೆಯಿಂದ ಈ ಜಂಕ್ ಫುಡ್ ತಿಂದು ನಮ್ಮ ಹೆಲ್ತ್ ಹಾಳು ಮಾಡ್ಕೊಳ್ಳೋದಕ್ಕಿಂತ ನಾವು ಈ ಥರ ಒಂದು ಲಡ್ಡು ಮಾಡ್ಕೊಂಡು ಇಟ್ಕೊಂಡು ದಿನ ಒಂದೊಂದು ತಿನ್ನೋದ್ರಿಂದ ನಮ್ಮ ಹೆಲ್ತ್ ಕೂಡ ಚೆನ್ನಾಗಿರುತ್ತೆ ಹಾಗೂ ನಮ್ಮದೆಲ್ಲ ಪ್ರಾಬ್ಲಮ್ಸ್ನ ನಾವು ಓವರ್ಕಮ್ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ. ನೋಡಿ, ಡೇಟ್ಸ್ನ ಕೂಡ ನಾನು ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಕೊಂಡು ರೋಸ್ಟ್ ಮಾಡ್ಕೊತಾ ಇದ್ದೀನಿ, ಒಂದು ಸ್ವಲ್ಪ ಸಾಫ್ಟ್ ಆಗಲಿ ಅಂತ. ಇದನ್ನೆಲ್ಲ ಒಂದು ಸ್ವಲ್ಪ ಹೊತ್ತು ತಣ್ಣಗಾಗೋದಕ್ಕೆ ಬಿಡೋಣ. ತಣ್ಣಗಾದ್ಮೇಲೆ ಎಲ್ಲ ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಪೌಡರ್ ಮಾಡ್ಕೊಳ್ಳೋಣ. ನೀವು ಕೋರ್ಸ್ ಪೌಡರಾಗಿ ಕೂಡ ಮಾಡ್ಕೊಬೋದು, ಇಲ್ಲ ಫೈನ್ ಪೌಡರಾಗಿ ಕೂಡ ಮಾಡ್ಕೊಬೋದು. ನಾನಿವತ್ತು ಫೈನ್ ಪೌಡರಾಗಿ ಮಾಡ್ಕೊತಿದ್ದೀನಿ. ಫೈನ್ ಪೌಡರಾಗಿ ಮಾಡ್ಕೊಂಡ್ರೆ ಏನು ಯೂಸು ಅಂದರೆ, ನೀವು ಇದನ್ನು ಲಡ್ಡು ಥರ ಬೇಕಿದ್ರೂ ಮಾಡ್ಕೊಬೋದು, ಇಲ್ಲ ಹಾಲು ಜೊತೆ ಇದೊಂದು ಸ್ಪೂನ್ನ ಮಿಕ್ಸ್ ಮಾಡಿಕೊಂಡು ಹಾಲನ್ನ ಬೇಕಾದರೂ ಕುಡಿಬೋದು. ಹಾಲಲ್ಲಿ ಕ್ಯಾಲ್ಶಿಯಮ್ ಇರೋದ್ರಿಂದ ನಾವು ಇದೊಂದು ಸ್ಪೂನ್ ಹಾಕ್ಕೊಂಡು ಕುಡಿಯೋದ್ರಿಂದ ನಮಗೆ ಕ್ಯಾಲ್ಶಿಯಮ್ ಕೂಡ ಸಿಗುತ್ತೆ. ಇಲ್ಲ ಲಡ್ಡು ಆಗಿ ಕೂಡ ಮಾಡ್ಕೊಬೋದು. ನಿಮಗೆ ಕ್ರಂಚಿಯಾಗಿ ಇರಬೇಕು ಅಂತಂದರೆ ನೀವು ಒಂದು ಸ್ವಲ್ಪ ಕೋರ್ಸ್ ಪೌಡರಾಗಿ ಮಾಡ್ಕೊಳ್ಳಿ, ಕ್ರಂಚಿಯಾಗಿರುತ್ತೆ. ನೋಡಿ, ಇವಾಗ ಡೇಟ್ಸ್ನ ಕೂಡ ನಾನು ಬ್ಲೆಂಡ್ ಮಾಡ್ಕೊತಾ ಇದ್ದೀನಿ. ಡೇಟ್ಸ್ನ ಬ್ಲೆಂಡ್ ಮಾಡುವಾಗ ಸ್ವಲ್ಪ ಕೇರ್ಫುಲ್ಲಾಗಿ ಬ್ಲೆಂಡ್ ಮಾಡಿ. ಅದು ಸ್ಟಿಕ್ಕಿನೆಸ್ ಇರೋದ್ರಿಂದ ಬೇಗ ಬ್ಲೆಂಡ್ ಆಗಲ್ಲ. ಇವಾಗ ಎಲ್ಲನೂ ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ಇದನ್ನು ಎಲ್ಲ ಕಲಿಸ್ಕೊಳ್ಳೋಣ. ನಿಮಗೆ ಡೇಟ್ಸ್ ಇನ್ನೊಂದು ಸ್ವಲ್ಪ ಬೇಕು ಅನಿಸಿದ್ರೆ ನೀವು ಆ್ಯಡ್ ಮಾಡ್ಕೊಳ್ಳಿ. ಇದು ಒಂದು ಸ್ವಲ್ಪ ಮೀಡಿಯಮ್ ಅಷ್ಟು ಸ್ವೀಟ್ನೆಸ್ ಇದೆ. ನಿಮ್ಗೆ ಇನ್ನೊಂದು ಸ್ವಲ್ಪ ಸ್ವೀಟ್ನೆಸ್ ಜಾಸ್ತಿ ಬೇಕು ಅಂದರೆ ಒಂದು ಅರ್ಧ ಕಪ್ಪಷ್ಟು ಡೇಟ್ಸ್ನ ಇನ್ನೊಂದು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. ನೀವು ಇದನ್ನೆಲ್ಲ ಹಾಕ್ಕೊಂಡು ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ.
ನಾನಿವಾಗ ಕಲಿಸ್ಕೊಳ್ಳೋವಾಗ ಕೂಡ 1-2 ಸ್ಪೂನಷ್ಟು ತುಪ್ಪ ಹಾಕ್ಕೊತಾ ಇದ್ದೀನಿ. ತುಪ್ಪ ಹಾಕ್ಕೊಂಡು ಎಲ್ಲನೂ ಕಲಿಸ್ಕೊಳ್ಳೋಣ. ಇದು ಡೇಟ್ಸ್ ಹಾಕಿರೋದ್ರಿಂದ ನಮಗೆ ಅದು ಉಂಡೆ ಮಾಡೋದಕ್ಕೆ ಈಸಿ ಆಗುತ್ತೆ. ಅದು ಸ್ಟಿಕ್ಕಿನೆಸ್ ಇರೋದ್ರಿಂದ ನಿಮಗೆ ಎಕ್ಸ್ಟ್ರಾ ಜಾಸ್ತಿ ತುಪ್ಪ ಅಥವಾ ಬೆಲ್ಲದ ಪಾಕ ಬೇಕು ಅಂತ ಅನಿಸಲ್ಲ. ನೋಡಿ, ನಾನು ಎಳ್ಳನ್ನ ಪೌಡರ್ ಮಾಡ್ಕೊಂಡಿರಲಿಲ್ಲ, ಇವಾಗ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನೀವು ಲಾಸ್ಟಲ್ಲಿ ಆ್ಯಡ್ ಮಾಡ್ಕೊಳ್ಳೋದ್ರಿಂದ ಅದೊಂಥರ ಡಿಫ್ರೆಂಟ್ ಕ್ರಂಚಿ ಟೇಸ್ಟ್ ಇರುತ್ತೆ. ಎಳ್ಳಿಂದ ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ. ಪೌಡರ್ ಮಾಡಿಕೊಂಡ್ರೆ ನಿಮ್ಗಷ್ಟು ಗೊತ್ತಾಗಲ್ಲ. ಎಲ್ಲನೂ ಒಂದೊಂದು ಸ್ಮಾಲ್ ಲಡ್ಡು ಥರ ಮಾಡ್ಕೊಳ್ಳಿ. ಈ ಹೆಲ್ತಿ ಆ್ಯಂಡ್ ಟೇಸ್ಟಿ ಲಡ್ಡು ನಿಮಗೆ ಇಷ್ಟ ಆಗಿದ್ದರೆ ನೀವೊಮ್ಮೆ ಟ್ರೈ ಮಾಡಿಕೊಂಡು ಹೇಗೆ ಬಂತು ಅಂತ ಕಮೆಂಟಲ್ಲಿ ತಿಳಿಸಿ. ಇದೇ ಥರ ಹೆಲ್ತಿ ಆ್ಯಂಡ್ ಟೇಸ್ಟಿ ಡೆಲಿಷಿಯಸ್ ರೆಸಿಪಿ ಜೊತೆ ನಾನು ಮತ್ತೆ ಸಿಗ್ತೀನಿ. ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಈ ವಿಡಿಯೋ ನೋಡಿದ್ದಕ್ಕೆ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಆಲ್. ಬಾಯ್.